ಸಿದ್ದರಾಮಯ್ಯ ಅವಕಾಶಗಳ ಹರಿಕಾರ, 5 ದಶಕಗಳ ಅವರ ಜನಪರ ಸೇವೆಯೇ ನನಗೆ ಆಧಾರ. ಸಿದ್ದರಾಮಯ್ಯ ಕುರಿತು ಡಿಸಿಎಂ ಡಿಕೆಶಿ ಭಾವುಕ ಟ್ವೀಟ್. ಡಿಕೆಶಿ ಸಿಎಂ ಪಟ್ಟಕ್ಕಾಗಿ ವಿಶೇಷ ಹರಕೆ ಹೊತ್ತ ಡಿಕೆಶಿ ಅಭಿಮಾನಿ. ಎಳನೀರು ವ್ಯಾಪಾರರಿಂದ ಮಧುರಮ್ಮನಿಗೆ ವಿಚಿತ್ರ ಹರಕೆ ಸಲ್ಲಿಕೆ. ಡಿಕೆಶಿ ಪದಗ್ರಹಣದ ಬೆನ್ನಲ್ಲೇ ಚಪ್ಪಲಿ ಧರಿಸಲು ರೆಡಿಯಾದ ಅಭಿಮಾನಿ. ಚಾಮುಂಡೇಶ್ವರಿಯಲ್ಲಿ ಜಿಟಿಡಿಗೆ ರೆಬಲ್ಸ್ ಬಿಗ್ ಶಾಕ್. ಮೇ 30ರಂದು ಜೆಡಿಎಸ್ಗೆ ಮರಳಲಿರುವ ಪ್ರಭಾವಿ ನಾಯಕರು. ಜಿಟಿಡಿಗೆ ಟಕ್ಕರ್ ನೀಡಲು ದಳಪತಿಗಳ ಮಾಸ್ ಪ್ಲಾನ್. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ. ಚೆಸ್ಕಾಂ ನಿರ್ಲಕ್ಷ್ಯಕ್ಕೆ 2 ಎಕರೆ ಕಬ್ಬು ಭಸ್ಮ. ಮದ್ದೂರು ತಾಲೂಕಿನ ಅವ್ವೇರಹಳ್ಳಿಯಲ್ಲಿ ಘಟನೆ. ಮೈಸೂರಿನಲ್ಲಿ ಡಿಕೆಶಿ ಪರ ಮುಂದುವರೆದ ಪೂಜೆ ಪುನಸ್ಕಾರ. 101 ಗಣಪತಿ ಮೊರೆ ಹೋದ ಬಂಡೆ ಅಭಿಮಾನಿಗಳು. ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿ ಬಳಗ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ದೇವರು ವರವನ್ನು ನೀಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಅವಕಾಶಗಳನ್ನ ಮಾತ್ರ ನೀಡ್ತಾನೆ. ಅದನ್ನ ಹೇಗೆ ಬಳಸ್ಕೋತೀವಿ ಎಂಬುದು ಮುಖ್ಯ. ಇದು ಸಿದ್ದರಾಮಯ್ಯ ಅವರ ಬದುಕಿದಕ್ಕೆ ಸಾಕ್ಷಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮೈಸೂರಿನ ಒಂದು ಚಿಕ್ಕ ಹಳ್ಳಿಯಿಂದ ಸಿಎಂ ಆಗೋವರೆಗಿನ ಅವರ ಪ್ರಯಾಣ, ಸಾಮಾಜಿಕ ನ್ಯಾಯಕ್ಕಾಗಿನ ಹೋರಾಟ ಪ್ರೇರಣಾದಾಯಕ. 5 ದಶಕಗಳ ಅವರ ಜನಪರ ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದ ಇತಿಹಾಸದಲ್ಲಿ ಶಾಶ್ವತ. ನನಗೆ ಕೆಪಿಸಿಸಿ ಅಧ್ಯಕ್ಷನಾಗಿ, ಉಪಮುಖ್ಯಮಂತ್ರಿಯಾಗಿ ಅವರೊಂದಿಗೆ ಕೆಲಸ ಮಾಡಿದ ಅನುಭವ, ಸೌಭಾಗ್ಯ ನನ್ನದು. ಇನ್ನು ಅವರು ನನಗೆ ಆಧಾರ ಸ್ತಂಭವಾಗಿ ಮಾರ್ಗದರ್ಶನ ನೀಡಿದ್ದಾರೆ. ದೂರದವರೆಗೆ ಸಾಗಲು ಒಟ್ಟಾಗಿ ನಡೆಯಿರಿ ಎಂಬಂತೆ ನಾಡಿನ ಅಭಿವೃದ್ಧಿಗಾಗಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಈ ರಾಜಕೀಯ ಪ್ರಯಾಣವನ್ನ ಒಟ್ಟಾಗಿ ಮುಂದುವರಿಸಲು ನಾನು ಬದ್ಧನಾಗಿದ್ದೇನೆ. ಅವರ ನಾಯಕತ್ವಕ್ಕೆ ನನ್ನ ಹೃತ್ಪೂರ್ವಕ ಗೌರವ ಸಲ್ಲಿಸುತ್ತೇನೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ವರ್ಷಗಳಿಂದ ಬರಿಗಾಲಿನಲ್ಲೇ ಓಡಾಡ್ತಾ ಇದ್ದ ಮದ್ದೂರಿನ ಅಭಿಮಾನಿ ಅಶೋಕ್ ಅವರ ಕಥೆ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಡಿಕೆಶಿ ಸಿಎಂ ಆಗುವವರೆಗೂ ಚಪ್ಪಲಿ ಧರಿಸಲ್ಲ ಅಂತ ದೇಶಹಳ್ಳಿಯ ಈ ಎಳ್ನೀರು ವ್ಯಾಪಾರಿ ಮದ್ದೂರಮ್ಮನಿಗೆ ವಿಚಿತ್ರ ಹರಕೆ ಹೊತ್ತಿದ್ರು. ಅಂದಿನಿಂದ ಇಂದಿನವರೆಗೂ ಅಶೋಕ್ ತಮ್ಮ ಭಕ್ತಿಯನ್ನ ಕಠಿಣವಾಗಿ ಪಾಲಿಸ್ತಾ ಬಂದಿದ್ದಾರೆ. ಇದೀಗ ಡಿಕೆಶಿ ಅವರು ಸಿಎಂ ಪಟ್ಟಕ್ಕೆ ಏರ್ತಾ ಇದ್ದಂತೆ ಅಶೋಕ್ ಅವರ ಬಹುದಿನದ ಕನಸು ನನಸಾಗಿದೆ. ನಾಳೆ ಡಿಕೆಶಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಹರಕೆ ಮುಗಿಸಿ ಹೊಸ ಚಪ್ಪಲಿ ಧರಿಸಲು ಡಿಕೆಶಿ ಅಭಿಮಾನಿ ಅಶೋಕ್ ಸಜ್ಜಾಗಿದ್ದಾರೆ. ತನ್ನ ನಾಯಕನ ಮೇಲಿನ ಅಭಿಮಾನಕ್ಕೆ ಅಶೋಕ್ ತೋರಿದ ಈ ಭಕ್ತಿ ಈಗ ಎಲ್ಲರ ಹುಬ್ಬೇರುವಂತೆ ಮಾಡ್ತಾ ಇದೆ. ಅವ್ರಿಗೆ ಈ ಸಿದ್ದರಾಮಯ್ಯನವರು ಈ ಕಾಲಕ್ಕೆ ಕೊಡಲ್ಲ ಅನ್ನೋದು ಸ್ಪಷ್ಟ ಬರ್ತಾ ಇದೆಯಲ್ಲ. ಅವರು ಕೊಟ್ಟೆ ಕೊಡ್ತಾರೆ, ಭರವಸೆ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಲ್ಲಿ ಅಂತ ನಾವು ಮದ್ದೂರಮ್ಮ ಬೇಡಿಕೆ ಬಂದಿದ್ದೀವಿ, ಅದೇ ಆಯ್ತಾರೆ. ಅವ್ರು ಆ ಗಂಟೆ ನೀವು ಚಪ್ಪಲಿ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ? ದೇವ್ರು ಒಳ್ಳೇದು ಮಾಡಲಿ. ಬೇಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನೀವು ಚಪ್ಪಲಿ ಹಾಕುವಂತಾಗ ಆಗಲಿ ಅಂತ ಹೇಳ್ತೀನಿ. ಅಶೋಕ್, ನಾನು ಡಿ ಕೆ ಶಿವಕುಮಾರ್ ಅಭಿಮಾನಿ. ಕಾಂಗ್ರೆಸ್ ಸರ್ಕಾರ ಬಂದಾಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಗೂ ಸಿದ್ದರಾಮಯ್ಯನವರು 2 ವರ್ಷ ಅವರೇ ಕಂಟ್ರೋಲ್ ಮಾಡೋದು, 2 ವರ್ಷ ಆದಮೇಲೆ ಕೊಡ್ತಾರೆ ಅಧಿಕಾರ ಅಂದ್ಕೊಂಡಿದ್ದು. ನನಗೆ ವೈಫಲ್ಯವಾಗಿ ಕೊಟ್ಟಿರಲಿಲ್ಲ ಅನ್ನೋಕ್ಕೋಸ್ಕರ ನಾನು 2 ವರ್ಷ ಕೊಟ್ಟಿಲ್ಲ ಅನ್ನೋ ಲೆಕ್ಕಾಚಾರ ಇದು ಮಾಡಿದೆ, ಶಪಥ ಮಾಡಿದೆ. ಅಲ್ಲಿ ನಮ್ಮ ಬಾಸ್ ಮುಖ್ಯಮಂತ್ರಿ ಆಗಂಟಾರು ನಾನು ಚಪ್ಪಲಿ ಮೆಟ್ಟೋದಿಲ್ಲ ಅಂತ ಶಪಥ ಮಾಡಿದೆ. ಆ ಕಾಲ ಕೂಡಿ ಬಂದಿದೆ. ನಾಳೆ ನಮ್ಮ ಬಾಸ್ ಮುಖ್ಯಮಂತ್ರಿ ಆಯ್ತವ್ರೆ. ಮದ್ದೂರಮ್ಮನ ಆಶೀರ್ವಾದ ಇತ್ತು. ಆ ಮದ್ದೂರಮ್ಮನ ಬೇಡ್ಕೊಂಡಿದ್ದೆ ನಾನು, ಮದ್ದೂರಮ್ಮ ಮಾಡೇ ಮಾಡ್ತಾಳೆ ಅಂತ. ಆ ಮದ್ದೂರಮ್ಮ ನಾಳೆ ನನಗೆ ಕೃತಜ್ಞತೆ ಮಾಡ್ತಾಳೆ. ಆ ಮದ್ದೂರಮ್ಮನಿಗೆ ಒಳ್ಳೆಯದಾಗಲಿ ಅಂತ ಕೈ ಮುಗಿದ್ದೀನಿ ಅಷ್ಟೇ. ಮದ್ದೂರು ತಾಲೂಕಿನ ಅವ್ವೇರಹಳ್ಳಿ ಗ್ರಾಮದಲ್ಲಿ ಚೆಸ್ಕಾಂನ ನಿರ್ಲಕ್ಷ್ಯದಿಂದಾಗಿ ರೈತನೊಬ್ಬನ ಬದುಕು ಬೀದಿ ಪಾಲಾಗಿದೆ. ವಿದ್ಯುತ್ ತಂತಿಯಿಂದ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಪುಟ್ಟಸ್ವಾಮಿಗೌಡ ಎಂಬ ರೈತನಿಗೆ ಸೇರಿದ್ದ 2 ಎಕರೆ ಕಬ್ಬಿನ ಗದ್ದೆಗೆ ಬೆಂಕಿ ಹೊತ್ಕೊಂಡಿದೆ. ನೋಡ್ತಾ ಇದ್ದಂತೆ ಬೆಂಕಿ ಆವರಿಸಿದ್ದರಿಂದ 4 ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ಸುಟ್ಟು ಭಸ್ಮವಾಗಿದೆ. ವಿಷಯ ತಿಳಿತಾ ಇದ್ರೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಮತ್ತು ರೈತರು ಸ್ವತಃ ತಾವೇ ಬೆಂಕಿ ನಂದಿಸಲು ಹರಸಾಹಸ ಪಡುವಂತ ಪರಿಸ್ಥಿತಿ ಎದುರಾಗಿದೆ. ಚೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ಕಾರಣ ಎಂದು ಆರೋಪಿಸಿರುವ ರೈತರು ಕೂಡಲೇ ತಮಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಈ ಘಟನೆ ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಲೈನ್ ಕರೆಂಟ್ ಕೊಟ್ಟಿದ್ರೆ ಹೋಗಿದ್ದೀವಲ್ಲ.
ಹೊಡಿ ಹೊಡಿ ನಾಲ್ಕು ಕಬ್ಬು ಎಳ್ಕೈತಿ ಸೈಡ್ಗೆ ನಾಲ್ಕು ಕಬ್ಬು ಎಳ್ಕೈ ಸೈಡ್ಗೆ ಕಬ್ಬು ಎಳ್ಕಲ್ಲ ಬೆಳ್ಕಲ್ಲ ಗುಬ್ಬಲ್ಲ ಮ್ಯಾಲಡೆ ಕಬ್ಬು ಎಳ್ಕಲ್ಲ ಹಾಂ ಅಡಿ ಬರ್ತದೆ ಹತ್ಕೊಂಡಿಲ್ಲ ನಾವು ಹೇಳ್ಕಳ ಸಾಕಣ ಇಲ್ಲ ಬಿಡೋಣ ಇಲ್ಲ ಬಿಡೋಣ ಹಾಂ ಹೇಳ್ಕೊಳ್ತೀನಿ ನಕ್ಕಪ್ಪ ಸೊಪ್ಪಡಿ ಸೊಪ್ಪಡಿ ಸೊಪ್ಪ ಸೇರ್ಸೋಡಿ ಹೇಳ್ಕೊಂಡು ನಕ್ಕಪ್ಪತ್ತಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಶಾಸಕ ಜಿಟಿ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ ಪಕ್ಷ ತೊರೆದಿದ್ದ ಪ್ರಮುಖ ನಾಯಕರು ಇದೀಗ ಮತ್ತೆ ಜೆಡಿಎಸ್ಗೆ ಮರಳ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಜಿಟಿಡಿ ವಿರುದ್ಧ ಸಿಡಿದೆದ್ದಿದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾದೇಗೌಡ ಮತ್ತು ಅವರ ಕುಟುಂಬ ಮೇ 30ರಂದು ಎಚ್ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಜೆಡಿಎಸ್ ಸೇರ್ಪಡೆಯಾಗ್ತಾ ಇದ್ದಾರೆ. ಮೈಸೂರಿನ ಖಾಸಗಿ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು, ಮಾದೇಗೌಡ ಜೆಡಿಎಸ್ನಲ್ಲಿದ್ದಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಅವರ ಪತ್ನಿ ರುಕ್ಮಿಣಿ ಮಾದೇಗೌಡರು ಮೈಸೂರು ಮೇಯರ್ ಆಗಿ ಕಾರ್ಯನಿರ್ವಹಿಸಿದ್ರು. ಇವರ ಈ ಮರು ಸೇರ್ಪಡೆ ಜಿಟಿಡಿಗೆ ದೊಡ್ಡ ರಾಜಕೀಯ ಹೊಡೆತ ಬಿದ್ದಿದ್ದು ಮಾತ್ರವಲ್ಲದೆ ಮಾವಿನಹಳ್ಳಿ ಸಿದ್ದೇಗೌಡ, ಕೆಂಪನಾಯಕ, ಬೆಳವಾಡಿ ಶಿವಮೂರ್ತಿ ಮತ್ತು ಬೀರಿಹುಂಡಿ ಬಸವಣ್ಣ ಅವರಂತಹ ಪ್ರಭಾವಿ ನಾಯಕರು ಕೂಡ ದಳಪತಿಗಳ ಸಂಪರ್ಕದಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈಗಾಗಲೇ ಮಾವಿನಹಳ್ಳಿ ಸಿದ್ದೇಗೌಡರೊಂದಿಗೆ ಮಾತುಕತೆ ನಡೆದಿದ್ದು, ಈ ಬೆಳವಣಿಗೆಯಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ವರ್ಚಸ್ಸಿಗೆ ಭಾರಿ ಪೆಟ್ಟು ಬಿದ್ದಂತಾಗಿದೆ. ಇನ್ನು ರೆಬಲ್ಸ್ನ ಮರು ಆಗಮನ ದಳಪತಿಗಳಿಗೆ ಆನೆ ಬಲ ನೀಡಿದಂತಾಗಿದೆ. ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ನೋಡಬೇಕೆಂಬ ಕನಸು ಹೊತ್ತಿರುವ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರಿನಲ್ಲಿ ದೈವದ ಮೊರೆ ಹೋಗಿದ್ದಾರೆ. ಮೈಸೂರಿನ ಅಗ್ರಹಾರದಲ್ಲಿರುವ 101 ಗಣಪತಿ ದೇವಸ್ಥಾನದಲ್ಲಿ ಡಿಕೆಶಿ ಅವರ ಪರವಾಗಿ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಡಿಕೆ ಶಿವಕುಮಾರ್ ಪದಗ್ರಹಣ ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ ಎಂದು ಬೇಡಿಕೊಂಡಿದ್ದಾರೆ. ಇನ್ನು ಕಾರ್ಯಕರ್ತ ಭಾಗ್ಯರಾಜ್ ಹಾಗೂ ಅವರ ಸ್ನೇಹಿತರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ಅಭಿಮಾನಿಗಳು ಜೈಕಾರ ಕೂಗಿದ್ರು. ದೇವಸ್ಥಾನದ ಮುಂಭಾಗ ಹೀಡ್ಗಾಯಿ ಹೊಡೆದು ನೆರೆದಿದ್ದವರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕ ಸಿಎಂ ಪಟ್ಟವನ್ನ ಏರಬೇಕೆಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಾಕು ಒಂದೆರಡು ಕ್ಲಿಪ್ ಆದ್ರೆ ಓಕೆ ಓಕೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಕುರಿತು ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು, ಮುಖ್ಯಮಂತ್ರಿ ಬದಲಾವಣೆ ಎಂಬುದು ಒಂದು ಪ್ರಕ್ರಿಯೆವಾಗಿದ್ದು ಹೈಕಮಾಂಡ್ ತೀರ್ಮಾನದಂತೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಹಿಂದೆಯೂ ಅವರು ಇದನ್ನೇ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ನಮ್ಮ ಪ್ರಶ್ನಾತೀತ ನಾಯಕರು. ಅವರ ಈ ನಡೆ ನಿಜಕ್ಕೂ ರಾಜಕೀಯದಲ್ಲಿ ಮಾದರಿಯಾಗಿದೆ ಎಂದು ಗುಂಡೂರಾವ್ ಅವರು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಸಂಪುಟ ಪುನಾರಚನೆ ಹಾಗೂ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜಕೀಯದಲ್ಲಿ ಯಾವುದು ಶಾಶ್ವತವಲ್ಲ, ಸದ್ಯಕ್ಕೆ ಇಂತಹ ಚರ್ಚೆಗಳು ಅನಗತ್ಯ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಶಾಸಕಾಂಗ ಪಕ್ಷದ ಸಭೆಯ ನಂತರ ಮುಂದಿನ ಮುಖ್ಯಮಂತ್ರಿ ಹಾಗೂ ಇತರ ವಿಷಯಗಳ ಕುರಿತಂತೆ ಪಕ್ಷದ ವರಿಷ್ಠರು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದ್ದು, ಬಹುತೇಕ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇದೆ ಎಂದು ದಿನೇಶ್ ಗುಂಡೂರಾವ್ ಅವರು ಪರೋಕ್ಷವಾಗಿ ಸುಳಿವು ನೀಡಿದ್ದಾರೆ. ಈ ವಿಷಯದ ಬಗ್ಗೆ ನೀವು ಹಿಂದೆ ಎಲ್ಲ 3 ವರ್ಷ ಇದನ್ನೇ ಕೇಳ್ತಾ ಇದ್ರಿ ಅಲ್ವಾ? ಈಗ ನೀವು ದಿಢೀರ್ ಅಂತ ಅದೊಂದು ಶುರು ಮಾಡಿದ್ದೀರಾ. ದಿಢೀರು ಅಲ್ಲ, ಏನೂ ಅಲ್ಲ, ಇದು ಒಂದು ರೀತಿ ಒಂದು ಪ್ರಕ್ರಿಯೆ. ನಮ್ಮ ಹೈಕಮಾಂಡ್ ಅವರು ಈಗ ಹಿಂದೆನೂ ಕೂಡ CM ಅವರು ಹೇಳ್ತಾಯಿದ್ರು, ಹೈಕಮಾಂಡ್ ಅವರು ಯಾವಾಗ ಹೇಳ್ತಾರೆ ಆವಾಗ ನಾನು ಅವರ ತೀರ್ಮಾನದ ಪ್ರಕಾರ ನಡ್ಕೊಳ್ತೀನಿ ಅಂತ ಮುಖ್ಯಮಂತ್ರಿ ಅವತ್ತಿಂದ ಹೇಳ್ತಾಯಿದ್ರು. ಸೊ ಇದೇನು ನಿರೀಕ್ಷಣೆ ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಆದರೆ ಯಾವಾಗ ಆಗುತ್ತೋ ಏನಾಗುತ್ತೋ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಮತ್ತು ಅದೆಲ್ಲ ಹೈಕಮಾಂಡ್ ಬಿಟ್ಟಿರುವಂಥ ವಿಚಾರ ಆಗಿತ್ತು. ಅಂತಿಮವಾಗಿ ಈ ಒಂದು ಸಂದರ್ಭದಲ್ಲಿ ಅವರು ತೀರ್ಮಾನ ಮಾಡಿ ಇವತ್ತು ಮುಖ್ಯಮಂತ್ರಿಯವರು ಅತ್ಯಂತ ಒಂದು ಬಹಳ ಎಲ್ರಿಗೂ ಮಾದರಿಯಾದಂಥ ರೀತಿಯಾಗಿ ಅವರು ನಡ್ಕೊಂಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಮತ್ತು ಇವತ್ತು ಅವರ ಬಗ್ಗೆ, ಅವರ ನಾಯಕತ್ವದ ಬಗ್ಗೆ ಯಾರು ಕೂಡ ಅವರ ಪ್ರಶ್ನಾತೀತ ನಾಯಕರು. ಇವತ್ತು ಹೊಸ ವ್ಯವಸ್ಥೆ ತರಬೇಕು ಅಂತ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದಾಗ ಅದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದಲೇ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಅದರಿಂದ ಇದೇನು
ಬೇರೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಈ ವಿಷಯದ ಬಗ್ಗೆ. ಈಗ ನೋಡಪ್ಪ, ಅದರ ಬಗ್ಗೆ ಎಲ್ಲ ಈಗ ಚರ್ಚೆ ಬೇಡ. ಈಗ ಏನು ಮಾಡಬೇಕು ಎಲ್ಲವೂ ಕೂಡ ನಾವೆಲ್ಲರೂ ಒಪ್ಕೊಂಡು ಹೋಗುವಂಥ ವಿಷಯ ಇದು. ಆದ್ದರಿಂದ ಮುಂದೆ ಯಾರಾಗ್ತಾರೆ ಏನಾಗ್ತಾರೆ ಅದೆಲ್ಲ ನಮ್ಮ ವರಿಷ್ಠರು, ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ, ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ ಅವರು ಕೂತ್ಕೊಳ್ತಾರೆ, ಮತ್ತು ನಮ್ಮೆಲ್ಲ ಪಕ್ಷದ ಸೀನಿಯರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಅದ್ರ ಪ್ರಕಾರ ಆಗ್ತದೆ. ಮುಂದಿನ ಸಂಪುಟದಲ್ಲಿ ಏನಾರು ಇರ್ತೀರಾ? ನೋಡಪ್ಪ, ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಅಲ್ಲ. ಅದೆಲ್ಲ ಏನಾಗುತ್ತೆ ಅದು ಆಗ್ತದೆ. ಇದು ಯಾವುದು ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅಲ್ವಾ, ಯಾವುದು ಪರ್ಮನೆಂಟ್ ಅಲ್ಲ, ಬರ್ತದೆ ಹೋಗ್ತದೆ. ಅಂತಿಮವಾಗಿ ನಾವು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಒಂದು ಬೆಳವಣಿಗೆ ಮತ್ತು ನಮ್ಮ ಸೈದ್ಧಾಂತಿಕ ವಿಚಾರಗಳನ್ನು ಇಟ್ಕೊಂಡು ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಇನ್ನೂ 2 ವರ್ಷ ಅವಧಿ ಇದೆ, ಅದರ ಇನ್ನೂ ಹೆಚ್ಚು ಕೆಲಸಗಳು ಮಾಡ್ತಕ್ಕಂಥದ್ದೇ ಮುಖ್ಯ. ನೋಡಿ, ಈಗ CLP ಮೀಟಿಂಗ್ ಆಗಬೇಕು, ಆಮೇಲೆ ತೀರ್ಮಾನ ಆಗ್ತದೆ, ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದರಿಂದ ಈಗ ನಾನು ಇನ್ನೇನು ಹೆಚ್ಚೇನು ಹೇಳೋಕ್ಕೆ ಹೋಗಲ್ಲ, ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಆಗಬೇಕು. ಆದರೆ ಖಂಡಿತವಾಗಿಯೂ ಅವ್ರಿಗಾಗುವಂಥ ಲಕ್ಷಣಗಳಂತೂ ಇದೆ. ಅದೆಲ್ಲ ಯಾವುದು ಇನ್ನು ಚರ್ಚೆಗೆ ಬಂದಿಲ್ಲ. ಯಾವುದು ಇಲ್ಲಪ್ಪ, ಇದೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆಯಿತಾ? ಓಕೆ. ದಲಿತರಿಗೆ CM ಪೋಸ್ಟ್ ಕೊಡಬೇಕು ಅಂತ 70 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಆದರೆ ಕೊಟ್ಟಿಲ್ಲ. ಒಂದು ರೀತಿ ನಕ್ಷತ್ರ ತೋರಿಸಿ 70 ವರ್ಷದಿಂದ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ನವರು. ಈಗ ಅವಕಾಶ ಇದೆ, ಕೊಡ್ತಾ ಇಲ್ಲ. ಅವಕಾಶ ಇರೋದು ಬಿಡೋದು ಅವೆಲ್ಲ ನೋಡಿ ಏನೇನಾಗಬೇಕಾಗ್ತದೆ. ಆದರೆ ಮುಖ್ಯವಾಗಿರುವಂಥದ್ದು ನಾವು ಆ ಜನರ ಪರವಾಗಿ ಕೆಲಸ ಮಾಡಬೇಕು. ಅವರ ಒಂದು ಏಳಿಗೆಗೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮ ಕೊಟ್ಟಿರುವಂಥದ್ದೇ ಕಾಂಗ್ರೆಸ್ಸು. ಬೇರೆ ಪಕ್ಷದ ಸರ್ಕಾರಗಳು ಯಾವತ್ತೂ ಕೂಡ ರಾಜಕೀಯ ಅಧಿಕಾರ ಕೂಡ ಇವತ್ತು ನಮ್ಮ ರಾಷ್ಟ್ರದ ಅಧ್ಯಕ್ಷರೇ ಖರ್ಗೆ ಸಾಹೇಬರು, ಕಾಂಗ್ರೆಸ್ಸಿನ ರಾಷ್ಟ್ರದ ಅಧ್ಯಕ್ಷರೇ ಖರ್ಗೆ ಸಾಹೇಬರು. ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರ ನನಗೆ ಶಾಕ್ ನೀಡಿಲ್ಲ, ಇದು ಎಲ್ಲರೂ ನಿರೀಕ್ಷಿಸಿದ್ದೆ ಎಂದು ಮದ್ದೂರಿನಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ತಿಳಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಈ ಕುರಿತಾದ ಚರ್ಚೆಗಳು ನಡೀತಾಲೇ ಇದ್ವು. ಹಾಗಾಗಿ ಇದೇನು ಹೊಸ ಅಥವಾ ಅಚ್ಚರಿಯ ಬೆಳವಣಿಗೆ ಅಲ್ಲ. ಮುಂದೆ ಯಾರೇ ಮುಖ್ಯಮಂತ್ರಿ ಆದರೂ ರಾಜ್ಯಕ್ಕೆ ಉತ್ತಮ ಆಡಳಿತ ನೀಡಬೇಕು, ಅದನ್ನೇ ಜನರು ಕೂಡ ಬಯಸ್ತಾರೆ. ಇನ್ನು ನಾಯಕತ್ವ ಬದಲಾವಣೆ ಎಂಬುದು ರಾಜಕೀಯದಲ್ಲಿ ಹೊಸದೇನಲ್ಲ, ಇದು ತಪ್ಪು ಕೂಡ ಅಲ್ಲ. ಜನರು ಈ ಬದಲಾವಣೆಗಳನ್ನ ಸ್ವೀಕಾರ ಮಾಡ್ತಾರೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ತಮ್ಮ ಪುತ್ರ ಅಭಿಷೇಕ್ ಅಂಬರೀಶ್ ಅವರ ರಾಜಕೀಯ ಪ್ರವೇಶದ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಭಿಷೇಕ್ ರಾಜಕೀಯಕ್ಕೆ ಬರ್ತಾರೋ ಅಥವಾ ಚಿತ್ರರಂಗದಲ್ಲೇ ಮುಂದುವರಿತಾರೋ ಎಂಬ ನಿರ್ಧಾರವನ್ನ ಅವರೇ ತೆಗೆದುಕೊಳ್ತಾರೆ. ಈ ವಿಚಾರದಲ್ಲಿ ನಾನು ಹಸ್ತಕ್ಷೇಪ ಮಾಡೋದಿಲ್ಲ. ಅಂತಿಮವಾಗಿ ತಾವು ಬಿಜೆಪಿ ಪಕ್ಷದಲ್ಲಿ ಇರೋದ್ರಿಂದ ಪಕ್ಷದ ಹೈಕಮಾಂಡ್ ನೀಡುವ ಸೂಚನೆಗಳ ಪ್ರಕಾರವೇ ನಡೆದುಕೊಳ್ಳೋದಾಗಿ ಸುಮಲತಾ ಅಂಬರೀಶ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇದು ಐ ಥಿಂಕ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದೇನು ಹೊಸದಾಗಿ ಶಾಕ್ ಅಂತ ಏನಿಲ್ಲ. 2 ವರ್ಷದಿಂದನೂ ಈ ಮಾತು ನಡೀತಾನೆ ಇದೆ. ಮೀಡಿಯಾದಲ್ಲೇ ಎಲ್ಲ ನೀವು ಇದನ್ನು ತೋರಿಸ್ತಾ ಇದ್ರಿ. ಖಂಡಿತ ಯಾರಿಗೂ ಏನು ಇದು ಶಾಕಿಂಗ್ ನ್ಯೂಸ್ ಅಂತೂ ಅಲ್ಲ. ಆದರೂ ಯಾರೇ ಇರಲಿ, CM ಆಗಲಿ, ಯಾವುದೇ ಸರ್ಕಾರ ಬರಲಿ, ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಜನ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಅವ್ರು ಕೊಟ್ಟರೆ ಸಾಕು. ಸಿದ್ದರಾಮಯ್ಯ ಅವರು ಯಾಕೆ ಬದಲಾವಣೆ ಆಯಿತು? ಅದು ನೀವು ಅವ್ರನ್ನೇ ಕೇಳಬೇಕು, ನನ್ನನ್ನು ಕೇಳಿದ್ರೆ. ನೀವು ಕಾಂಗ್ರೆಸ್ ಹೈಕಮಾಂಡ್ನ ಕೇಳಬೇಕು, ಪಕ್ಷದ ವರಿಷ್ಠರನ್ನ ಕೇಳಬೇಕು. ಅಲ್ಲ, ದಲಿತರಿಗೆ CM ಮಾಡಬೇಕು ಅಂತ ಒಂದು ಕೂಗಿದೆ, ಆ ವಿಚಾರವಾಗಿ ಏನಾರು ಹೇಳ್ತೀರ? ಅಲ್ಲ, ಇದೆಲ್ಲ ಪಕ್ಷಕ್ಕೆ ಬಿಟ್ಟಿದ್ದಲ್ವಾ. ಅವರು ನಾವು ಒಂದು ರೀತಿ ಮೈನಾರಿಟೀಸ್ ಕಡೆ ಇರುವಂಥ ಪಕ್ಷ ಅಂತ ಹೇಳ್ಕೊಂಡು ಬರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನು ಉಳಿಸ್ಕೊಳ್ಳೋದೋ ಬಿಡೋದೋ ಅವ್ರಿಗೆ ಬಿಟ್ಟಿದ್ದು. ಅವಧಿ ಪೂರ್ಣ ಆಗುತ್ತಾ ಸರ್ಕಾರ? ನಿಮ್ಮಂತ ಎಕ್ಸ್ಪೀರಿಯನ್ಸ್ಡ್ ವೆಟ್ರನ್ಸ್ ಹೇಳ್ಬೇಕು, ನಮಗೆ ಸೀನಿಯರ್ಸ್, ನಮಗೆ ಗೊತ್ತಿಲ್ಲ ಇದು. ನಿಮ್ಮ ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ, ನಾಯಕತ್ವ ಬದಲಾವಣೆ ಬಗ್ಗೆ ನೀವು ಒಪ್ತೀರಾ? ನಾನು ಒಪ್ಪೋದೇನಿದೆ, ಅದು ನಾಯಕತ್ವ ಬದಲಾವಣೆ ಆಗಿದೆ. ನಾವು ಇದರಲ್ಲಿ ನಮ್ಮ ಒಪ್ಪಿಗೆ ಯಾರಿಗೆ ಬೇಕಿದೆ? ಅದು ಅವ್ರ ಪಕ್ಷದ ನಿರ್ಧಾರ ಅಲ್ವಾ. ಬಹಳ ದಿವಸದ ಗೊಂದಲ ಆಯ್ತು ಇದ್ರ ಬಗ್ಗೆ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಈ ರೀತಿ ನಾಯಕತ್ವ ಬದಲಾವಣೆ. ಎಲ್ಲ ಪಕ್ಷಗಳು ಆಗತ್ತೆ, ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಆದರೂ ಜನರಲ್ಲಿ ಇದನ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ, ಯಾರು ಆಕ್ಸೆಪ್ಟ್ ಮಾಡಲ್ಲ ಅನ್ನೋದು ಕಾದು ನೋಡ್ಬೇಕಷ್ಟೆ. ಅದ ನಾನು ರಾಜಕೀಯದ ರಂಗದಲ್ಲಾಗಲಿ ಚಿತ್ರರಂಗದಲ್ಲಿ ನಾವೇನು ಅಭಿಷೇಕ್ನ ಕರ್ಕೊಂಡ್ಬಂದಿಲ್ಲ. ಅವನಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆಯೋ ಅವನೇ ಮಾಡ್ಕೊಂಡು ಹೋಗ್ತಾನೆ. ನಾನು ಯಾವುದಕ್ಕೂ ಅವನಿತ ಒಂದು ರಂಗಕ್ಕೆ ಬರಬೇಡ ಅಂತ ಹೇಳಲ್ಲ. ಮತ್ತೆ ನೀವೇನಾದ್ರು ರಾಜಕೀಯದಲ್ಲಿ ಸ್ಪರ್ಧೆ ಮಾಡ್ತೀರಮ್ಮ? ಮಂಡ್ಯ, ಮದ್ದೂರು
ಇದನ್ನ ನಾನು ಮೊದಲು ಹೇಳಿದ್ದೆ. ಈಗ ನಾನು BJP ಪಕ್ಷದಲ್ಲಿ ಇರೋದ್ರಿಂದ ಪಾರ್ಟಿದಲ್ಲಿ ನನ್ನ ಇದು ರೋಲ್ ಯಾವ ರೀತಿ ಇರಬೇಕು ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಅದ್ರ ಪ್ರಕಾರ ನಾನು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೊಡ್ಡ ಸಿದ್ದಯ್ಯ ವಿರುದ್ಧ ಅವ್ಯವಹಾರ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರ ವಹಿಸಿಕೊಂಡಿದ್ದ ಅವಧಿಯಲ್ಲಿ ಎಸಗಿದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪದ ಹಿನ್ನೆಲೆ ಸರ್ಕಾರ ಅವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿತ್ತು. ಇನ್ನು ಇದೇ ಭಾನುವಾರ ಸೇವೆಯಿಂದ ನಿವೃತ್ತಿಯಾಗಬೇಕಿದ್ದ ಅಧಿಕಾರಿಗೆ ಅಮಾನತು ಶಿಕ್ಷೆ ವಿಧಿಸಿರೋದು ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿದೆ. ಇನ್ನು ದೊಡ್ಡ ಸಿದ್ದಯ್ಯ ಅವರು ಈ ಹಿಂದೆ ಮಧುಗಿರಿಯಲ್ಲಿ ಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅವಧಿಯಲ್ಲೇ ಕರ್ತವ್ಯ ಲೋಪ ಹಾಗೂ ಭ್ರಷ್ಟಾಚಾರ ಎಸಗಿದ್ದಾರೆ ಎಂಬ ಗಂಭೀರ ಆರೋಪವಿದ್ರು. ಇನ್ನು ನಿವೃತ್ತ ನೌಕರರ ಗಳಿಕೆ ರಜೆ ನಗದೀಕರಣದಲ್ಲಿ ಬರೋಬ್ಬರಿ 4.5 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂಬ ದೂರುಗಳು ಕೇಳಿ ಬಂದಿದ್ವು. ಈ ಆರೋಪಗಳ ಕುರಿತಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದ್ದು ನಿನ್ನೆ ರಾತ್ರಿ ಅಮಾನತು ಆದೇಶವನ್ನ ಜಾರಿ ಮಾಡಿದೆ. ಸಿಎಂ ಬದಲಾವಣೆ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂಬ ವದಂತಿ ಜೋರಾಗಿದ್ದು, ಈ ಕುರಿತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದು ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಅವರು ರಾಜ್ಯ ರಾಜಕೀಯದ ಕುರಿತಾದ ಕುತೂಹಲಕಾರಿ ಬೆಳವಣಿಗೆಗಳ ಮೇಲೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ರಾಜ್ಯ ಕಾಂಗ್ರೆಸ್ನ ನಿರ್ಣಾಯಕ ಸಿಎಲ್ಪಿ ಸಭೆ ನಡೀತಾ ಇದ್ದು, ಪಕ್ಷವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧರಾಗಿದ್ದೇವೆ. ಪ್ರಮುಖ ನಾಯಕರು ಈಗಾಗಲೇ ದೆಹಲಿಗೆ ತೆರಳಿದ್ದು, ಹೈಕಮಾಂಡ್ ತೆಗೆದುಕೊಳ್ಳುವ ಅಂತಿಮ ತೀರ್ಮಾನಕ್ಕಾಗಿ ಕಾಯ್ತಾ ಇರುವುದಾಗಿ ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 4 ಡಿಸಿಎಂ ಹುದ್ದೆಗಳ ಸೃಷ್ಟಿ ಕುರಿತಾದ ಚರ್ಚೆಗಳ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಈ ವಿಚಾರ ತಮಗೆ ತಿಳಿದಿಲ್ಲ ಮತ್ತು ಅದೆಲ್ಲವೂ ಹೈಕಮಾಂಡ್ನ ವಿವೇಚನೆಗೆ ಬಿಟ್ಟ ವಿಷಯ ಅಂತ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂಬ ವದಂತಿಗಳಿಗೆ ತೆರೆ ಎಳೆದ ಸಚಿವರು ತಾವು ಯಾವುದೇ ಸ್ಥಾನವನ್ನ ಕೇಳಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಇನ್ನು ದೆಹಲಿಗೆ ತೆರಳುವ ಮುನ್ನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ವರಿಷ್ಠರು ನೀಡುವ ಜವಾಬ್ದಾರಿಯನ್ನ ನಿಭಾಯಿಸಲು ಸಿದ್ಧರಿರುವುದಾಗಿ ಪರೋಕ್ಷವಾಗಿ ತಿಳಿಸಿದ್ದಾರೆ. ಗೊತ್ತಿಲ್ಲಪ್ಪ. ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ, ಏನು ಕೂಡ ಇವತ್ತು ಹೋಗಿದ್ದಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿಯಲ್ಲಿ. ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಭೇಟಿ ಆಗ್ತಾ ಈಗಾಗಲೇ ಶಾಸಕರು 30 ಜನ ಶಾಸಕರು ಹೊರಟಿದ್ದಾರೆ ಸರ್ ಡೆಲ್ಲಿಗೆ. ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದರೂ DCM ಕೇಳುವಂಥ ಸರ್? ನಾನು ಯಾವುದೂ ಅಂಥ ಯಾವುದೂ ಇಲ್ಲ. ಈಗ 3-4 DCM ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸುಮ್ಮನೆ ಯಾರಿಗೂ ಹೂವಪ್ಪೋ ಇಲ್ಲ. ಹೈಕಮಾಂಡ್ DCM ಮಾಡಬೇಕು ಬೇಡೋ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡೋ, ಇದನ್ನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಾನು ಮಾಡಿಲ್ಲ. ಪೈಪೋಟಿ ಮಾಡಿಲ್ಲ ನಾನು. KPCC ಸ್ಥಾನ ಬೇಡ ಮಾಡಿಲ್ಲ. ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ. ಈಗ ಮೊದಲು DCM ಗೊತ್ತಿಲ್ಲ. ನನ್ನ ಹೇಳ್ತೀನಿ ಕೇಳಿ, ನಾನು ಯಾವುದನ್ನು ಪೈಪೋಟಿ ಮಾಡ್ತಾಯಿಲ್ಲ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ದಿ ಅಂಬರೀಶ್ ಅವರ ಜನ್ಮದಿನದ ಪ್ರಯುಕ್ತ ಮಂಡ್ಯದಲ್ಲಿ ಇಂದು ಸಂಭ್ರಮ ಮನೆ ಮಾಡಿದೆ. ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಹಬ್ಬದಂತೆ ಆಚರಿಸ್ತಾ ಇದ್ದಾರೆ. ಮಂಡ್ಯದ ಚಿಕ್ಕಮಂಡ್ಯ ಗ್ರಾಮದಲ್ಲಿ ಅಂಬರೀಶ್ ಅಭಿಮಾನಿಗಳ ಸಂಘದ ವತಿಯಿಂದ ಅದ್ದೂರಿಯಾಗಿ ಜನ್ಮದಿನ ಆಚರಣೆ ನಡೆದಿತ್ತು. ಪ್ರತಾಪ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಂಬರೀಶ್ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಅಂಬರೀಶ್ ಅವರ ಸಾಧನೆಗಳನ್ನ ಸ್ಮರಿಸುತ್ತಾ ಅವರ ಆದರ್ಶಗಳನ್ನ ನೆನೆದಿದ್ದಾರೆ. ಈ ವಿಶೇಷ ದಿನದಂದು ಅಭಿಮಾನಿಗಳು ಸಾರ್ವಜನಿಕರಿಗೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಕೂಡ ಮಾಡಿದ್ರು. ನಟ ಧರ್ಮ, ಯುವ ಮುಖಂಡ ವಿನಯ್ ಸೇರಿದಂತೆ ನೂರಾರು ಅಭಿಮಾನಿಗಳು ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಇನ್ನು ಮಂಡ್ಯದ ಪ್ರತಿಯೊಂದು ಮನೆಯಲ್ಲೂ ಅಂಬರೀಶ್ ಅವರ ಹೆಸರು ಅಚ್ಚಳಿಯದೆ ಉಳಿದಿದೆ ಎಂಬುದಕ್ಕೆ ಇಂದಿನ ಈ ಅದ್ದೂರಿ ಆಚರಣೆಯೇ ಸಾಕ್ಷಿಯಾಗಿದೆ. ಒಟ್ನಲ್ಲಿ ಅಂಬಿ ಇಲ್ಲದಿದ್ರೂ ಅವರ ನೆನಪು ಅಭಿಮಾನಿಗಳ ಮನಸ್ಸಲ್ಲಿ ಇಂದಿಗೂ ಹಸಿರಾಗಿದೆ ಎಂಬುದು ಸ್ಪಷ್ಟವಾಯಿತು. ಸಜೀವವಾಗಿರುವ ಅಂಬರೀಷನ್ನ ಯಾವತ್ತಿದ್ದರೂ ಅಜರಾಮರ ಅವರು. ನಮಗೇನು ಅವರು ಇಲ್ಲ ಅನ್ನೋದು ನನಗೆ ಸಾಧ್ಯನೇ ಇಲ್ಲ. ಅವ್ರು ಯಾವತ್ತೂ ಇದ್ದಂಗೆನೆ. ಇವತ್ತು ನನಗೆ ಭಾಳ ಖುಷಿ ಆಯಿತು. ಚಿಕ್ಕಮಂಡ್ಯಲ್ಲಿ ನಮ್ಮ ಪ್ರತಾಪ ನಮ್ಮ
ಸೇರಿಕೊಂಡು ಇವತ್ತು ಈ ಒಂದು ಅಂಬರೀಷನ ಹುಟ್ಟದ ಪ್ರಯುಕ್ತ ಊಟನೂ ವ್ಯವಸ್ಥೆ ಮಾಡಿ ಇವತ್ತು ಅವ್ರ ನೆನಪನ್ನ ಈ ರೀತಿ ವಿಜೃಂಭಣೆಗೆ ಮಾಡಿದ್ದಾರೆ. ಬಹಳ ಖುಷಿ ಆಗುತ್ತೆ. ಮುಂದಿನ ಒಂದು ನಮ್ಮ ಮಂಡ್ಯಲ್ಲಿ ಬಹಳ ಒಳ್ಳೆ ಇದರಲ್ಲಿ ಬೆಳೀಲಿ ನಮ್ಮ ವಿನಯ್ ಅವರು. ಅವ್ರ ಜೊತೆ ನಾವು ಇರ್ತೀವಿ. ಅಂಬರೀಷನ ಆಶೀರ್ವಾದ ಅವ್ರಿಗಿರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಪ್ರತಾಪ ಎಲ್ಲರೂ ಇದೇ ರೀತಿ ನಾವೆಲ್ಲ ಸೇರ್ತಾ ಇರೋಣ. ಪ್ರತಿ ವರ್ಷ ಅಂಬರೀಷನ ಹುಡುಗಾಪನ ಇನ್ನೂ ಚೆನ್ನಾಗಿ ಮಾಡೋಣ. ಈಗ ಊಟದ ಇದು ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒಳ್ಳೆದಾಗ್ತದೆ. ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.